ಶ್ಲೋಕಗಳಿದು ಮುಗೀತು. ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ಗಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದ್ರೌಪದಿಯ ಸ್ವಯಂವರ. ಎಲ್ಲ ರಾಜಕುಮಾರರುಗಳು ಸಮಲಂಕೃತರಾಗಿ ಬಂದಿದ್ದಾರೆ. ಎಲ್ಲರೂ ಆಸೀನರಾಗಿದ್ದಾರೆ. ದೃಷ್ಟದ್ಯುಮ್ನ ದ್ರೌಪದಿಯನ್ನು ಅವಳು ವರಮಾಲೆ ಹಿಡ್ಕೊಂಡು ಬರುವಂಥದ್ದು ಸಭೆಯ ಮಧ್ಯಕ್ಕೆ ಕರ್ಕೊಂಡು ಬಂದು ಎಲ್ಲ ರಾಜರುಗಳನ್ನು ಎಲ್ಲ ಇಂಟ್ರಡ್ಯೂಸ್ ಮಾಡಿ ಪರಿಚಯ ಮಾಡಿ ಕೊಟ್ಟಿದ್ದಾನೆ ದ್ರೌಪದಿಗೆ. ದ್ರೌಪದಿ ಮತ್ತೆ ಅವಳ ಸ್ಥಾನಕ್ಕೆ ಹೋಗಿದ್ದಾಳೆ. ದೃಷ್ಟದ್ಯುಮ್ನ ಬಿಲ್ಲನ್ನು ತಂದು ನಿಲ್ಲಿಸಿದ್ದಾನೆ. ಬಿಲ್ಲನ್ನು ತಂದು ಇಟ್ಟಿದ್ದಾನೆ ಆ ಜಾಗದಲ್ಲಿ. ಆಮೇಲಿಂದ ಯಾವುದು ಶುಭಧನುಸ್ಸು 5 ಬಾಣಗಳನ್ನು ಇಟ್ಟಿದ್ದಾನೆ. ಹಾಗೆ ಜೋರಾಗಿ ಎಲ್ಲ ಸ್ಪರ್ಧೆಯ ನಿಯಮಗಳನ್ನು ಹೇಳಿದ್ದಾನೆ. ಅಷ್ಟಾಗಿದೆ. ಅಷ್ಟು ಸ್ಪರ್ಧೆಯ ನಿಯಮಗಳು ಹೇಳುವುದು. ಎಲ್ಲರೂ ಎದ್ದು ನಿಂತಿದ್ದಾರೆ. ಎಷ್ಟೊತ್ತಿಗೆ ನಾವು ಹೋಗಿ ಆ ಬಾಣ ಬಿಟ್ಟು ಆ ಮೀನನ್ನು ಕೆಳಗೆ ಉರುಳಿಸಿ ಯಾವಾಗ ವರಮಾಲೆ ದ್ರೌಪದಿಯ ವರಮಾಲೆ ತಮ್ಮ ಕುತ್ತಿಗೆಗೆ ಬೀಳ್ತದೆ ಅನ್ನುವಂಥ ಕಾತರತೆ ಪ್ರತಿಯೊಬ್ಬ ರಾಜಕುಮಾರರಿಗೂ ಆಗ್ತಾ ಇದೆ. ಅಲ್ಲಿವರೆಗಾಗಿದೆ. 122 123 ವೈಲರೆ. ಶ್ರೀ ಗುರುಭ್ಯೋ ನಮಃ. ಕೇಚಿನ್ನಿರೀಕ್ಷ್ಯ ಧನುರೇತ್ಯ ನಮೇಸು ಶಕ್ಯಂ ಇತ್ಯೇವ ಚಾಪಯಯುರನ್ಯಹುತ ಪ್ರಚಾಲ್ಯ ತತ್ರ ಸಸಾದ ಶಿಶುಪಾಲ ಉರು ಪ್ರತಾಪಃ ಸಗೃಹ್ಯ ತತ್ಸಮಧಿರೋಪಣಯತ್ನ ಆಸೀತ್. 123ನೇ ಶ್ಲೋಕ. ಕೆಲವರು ಆ ಧನುಸ್ಸನ್ನು ನೋಡಿ ಬಂದು ನಮಗೆ ಇದು ಸುಲಭ ಸಾಧ್ಯವಲ್ಲ ಎಂಬುದಾಗಿ ತಿಳಿದೇ ಹಿಂತಿರುಗಿ ಹೋದರು. ಮತ್ತೊಬ್ಬರು ಹಾಗೆ ಅರುಗಾಡಿಸಿ ಹೋದರು. ಅಷ್ಟರಲ್ಲಿ ಬಹಳ ಸಾಮರ್ಥ್ಯವುಳ್ಳ ಶಿಶುಪಾಲನು ಅಲ್ಲಿಗೆ ಬಂದನು. ಆ ಧನುಸ್ಸನ್ನು ಹಿಡಿದು ಏರಿಸುವ ಪ್ರಯತ್ನವುಳ್ಳವನಾದನು. ಕೇಚಿನ್ನಿರೀಕ್ಷ್ಯ ಧನುರೇತ್ಯ ನಮೇಷು ಶಕ್ಯಂ ಇತ್ಯೇವ ಚಾಪಯಯುಃ ಅನ್ಯ ಉತ ಪ್ರಚಾಲ್ಯ ತತ್ರ ಸಸಾದ ಶಿಶುಪಾಲ ಉರು ಪ್ರತಾಪಃ ಸಂಗೃಹ್ಯ ತತ್ ಸಮಧಿರೋಪಣ ಯತ್ನ ಆಸೀತ್. ಕೇಚಿತ್ ನಿರೀಕ್ಷ್ಯ. ಕೆಲವರು ಬಂದರು, ನೋಡಿದರು ಶಿವಧನುಸ್ಸು. ಬೇಡಪ್ಪ, ನಮಸ್ಕಾರ ರುದ್ರದೇವರೇ ಅಂತ ಅಲ್ಲಿಂದಲೇ ಮುಟ್ಟುವುದೇ ಬೇಡ, ಇದು ನಮ್ಮಿಂದ ಆಗೋದಿಲ್ಲ. ಕೇಚಿನ್ ನಿರೀಕ್ಷ್ಯ, ನೋಡಿಯೇ ಧನುಹು, ಈ ಧನುಸ್ಸನ್ನು ಅಂದರೆ ಹೋದರು, ಸರಿಯಾಗಿ ನೋಡಿದ್ರು, ಶಿವಧನುಸ್ಸ ಸರಿ. ನಮೇಶು ಶಕ್ಯಂ, ನನ್ನಿಂದ ಆಗುವುದಲ್ಲ. ಮೇ ಅಂದರೆ ನನಗೆ, ಸುಶಕ್ಯಂ ಆಗುವಂಥದ್ದು, ಶಕ್ಯಂ ಅಂದರೆ ಆಗುವಂಥದ್ದು, ಸುಶಕ್ಯಂ ಖಂಡಿತ ಆಗ್ತದ, ಇದು ಆಗುವಂಥದ್ದಲ್ಲ. ಆಯಿತು ರುದ್ರದೇವರೇ ನಮಸ್ಕಾರ ಅಂತ ಹೇಳಿದರು. ಅಲ್ಲಿಂದೇ ವಾಪಸ್ ಮುಟ್ಲೇ ಇಲ್ಲ. ಕೇಚಿನ್ ನಿರೀಕ್ಷ್ಯ, ಕೇಚಿತ್ ಕೆಲವರು, ನಿರೀಕ್ಷ್ಯ ನೋಡಿಯೇ ಆ ಧನುಹು ಅಂದರೆ ಆ ಶಿವಧನುಸ್ಸನ್ನು ಅದರ ಏತ್ಯ ಅಂದರೆ ಅದರ ಪಕ್ಕಕ್ಕೆ ಹೋಗಿ, ಹೌದಾ, ಸರಿ ಆಯಿತು, ನಮ್ಮಿಂದ ಆಗುವಂಥದ್ದಲ್ಲ. ಮೇ ನಾಶು ಶಕ್ಯಂ, ನನ್ನಿಂದ ಆಗುವಂಥದ್ದಲ್ಲ ಅಂತ. ಇತ್ಯೇವ ಚ, ಈ ರೀತಿ ತಿಳಿದು, ಚ ಅಪಯಯುಹು, ಅಪಯಯುಹು ಅಂದರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್. ಇತ್ಯೇವ ಈ ರೀತಿ ತಿಳಿದು, ಚ ಅಪಯಯುಹು, ಅಪಯಯುಹು, ಯಯುಹು ಅಂದರೆ ಹೋದರು, ಅಪಯಯು ಅಂದರೆ ವಾಪಸ್ಸು ತಿರುಗಿದರು, ಬೇಡ ಅಂತ. ಅನ್ಯ, ಇನ್ನು ಕೆಲವರು, ಅನ್ಯ ಅಂದರೆ ಅನ್ಯೇ, ಅದು ಸಂಧಿಯಾಗಿ ಅನ್ಯ ಅಂತಾಗಿದೆ. ಅನ್ಯೇ ಉತ ಪ್ರಚಾಲ್ಯ, ಉತ ಪ್ರಚಾಲ್ಯ ಅಂತೇಳಿದರೆ ಹೋದರು, ಚೂರು ಅಂದಾಡಿಸಿ ನೋಡ್ತೇನೆ ಆಗ್ತದ ಅಂತ. ಅಂದರೆ ಆಗೋದಿಲ್ಲ ಅಂತ ಕಾಣ್ತದೆ,
ಆದರೂ ಒಂದು ಸಲ ಉತ ಪ್ರಚಾಲ್ಯ, ಅಲುಗಾಡಿಸುವಾಗಲೇ ಒಂದು ಅಲುಗಾಡಿಸ್ಲಿಕ್ಕೂ ಅಷ್ಟು ಕಷ್ಟ ಆಯಿತು, ಇನ್ನು ಎತ್ತಲಿಕ್ಕಾಗುತ್ತಾ ಇದು, ಬೇಡ ಅಂತೇಳಿದ್ರು, ಅಲ್ಲಿಂದ ವಾಪಸ್. ಸೊ ಅನ್ಯೇ ಉತ ಉತ ಪ್ರಚಾಲ್ಯ ಒಂಚೂರು ಚಲನೆ, ಆ ಯಾವುದಕ್ಕೆ ಶಿವಧನುಸ್ಸಿಗೆ ಚೂರು ಚಲನೆ ಅಂದರೆ ಮರ್ಯಾದೆ ಕೊಡ್ತೋದು, ಒಂಚೂರು ಚಲಿಸಿದಾಗೆ ಮಾಡಿದ್ದು. ಮತ್ತು ಅವರಿಗೆ ಆಯಿತು ಇದು ಭ್ರಮೆ, ನನಗೆ ಅದು ಚಲಿಸಿದಾಗೆ ನಿಜವಾಗಿ ಚಲಿಸಿದೆಯೋ ಅಲ್ಲ ನನಗೆ ಭ್ರಮೆಯೋ, ಅಷ್ಟೇ ಚಲಿಸಿದ್ದದು ಒಂಚೂರು. ಓಹೋ ಇದು ಭಾರಿ ಜೋರಿದ್ದು ಅಂತೇಳಿ ಅಲ್ಲಿಂದ ವಾಪಸ್. ತತ್ರ ಆಸಸಾದ, ಅಷ್ಟಾಗುವಾಗ ಅಲ್ಲಿ ತತ್ರ ಆಸಸಾದ ಬಂದ. ಯಾರು? ಶಿಶುಪಾಲ. ಉರುಪ್ರತಾಪ, ಏನು ಬರುವಾಗ ಗತ್ತಿ ಏನು ಶಿಶುಪಾಲಂದು. ಉರುಪ್ರತಾಪ, ಬಹಳ ಪ್ರತಾಪ ಇರುವವನು. ಉರು ಅಂದರೆ ದೊಡ್ಡ ಅಂತ, ದೊಡ್ಡ ಪ್ರತಾಪ ಅಂತ ಹೇಳಿದ್ರೆ ಬಹಳ ಪ್ರತಾಪ ಪರಾಕ್ರಮ ಇರುವಂತಹ ಶಿಶುಪಾಲ ಬಂದ. ಆಸಸಾದ ಬಂದ. ಸಂಗೃಹ್ಯ ತತ್ ಬಂದ, ನಮಸ್ಕಾರ ಮಾಡಿದ ಯಾರು ಶಿವಧನುಸಿಗೆ ನಾವು ತಿಳ್ಕೊಳ್ಳೋದು, ಯಾಕಂದರೆ ಅವನು ದೊಡ್ಡ ಶಿವಭಕ್ತ ಅಲ್ವಾ. ಸೊ ಅವರೆಲ್ಲ ಯಾರು ಇಡೀ ಶಿಶುಪಾಲ, ಜರಾಸಂಧ, ಆ ಇಡೀ ಕಂಪೆನಿ ಅವ್ರದ್ದು ಎಲ್ಲ ಶಿವಭಕ್ತರು, ಆಯಿತಾ. ಶಿವಧನುಸನ್ನು ನೋಡಿ ನಮಸ್ಕಾರ ಮಾಡಿ, ಶಿವಧನುಸು ಅಂದರೆ ನಾವು ನಂಬಿದ ದೇವರದ್ದೇ ಅಂತೇಳಿ ಸಂಗೃಹ್ಯ ಅದನ್ನು ಮೆಲ್ಲ ಹಿಡ್ಕೊಂಡು ಎತ್ತಿದ. ಸಂಗ್ರಹ್ಯ ಅಂದರೆ ಕೈಯಲ್ಲಿ ಹಿಡ್ಕೊಂಡ ಅಂತ, ಸಂಗ್ರಹಿಸಿದ ಅಂತೇಳಿದ್ರೆ ಕೈಯಲ್ಲಿ ಹಿಡ್ಕೊಂಡ ಅಂತ. ಸಂಗ್ರಹ್ಯ ತತ್, ಇನ್ನು ಏನಂತೇಳಿದರೆ ಆ ಹಗ್ಗ ಇದೆಯಲ್ಲ, ಈ ಕಡೆ ಇರುವ ಹಗ್ಗವನ್ನು ಆ ಕಡೆಗೆ ಕಟ್ಟಬೇಕು, ಮೇಲೆ ಕಟ್ಟಿ ಹೀಗೆ ಅದನ್ನು ಜೋಡಿಸ್ಬೇಕು. ಸೊ ಸಮಧಿರೋಪಣ, ಸೊ ಈ ಕಡೆಯಿಂದ ಹಗ್ಗ ತಗೊಂಡ, ಅಧಿರೋಪಣ ಅಂದರೆ ಮೇಲೆ ತಗೊಂಡ, ಅಧಿರೋಪಣ ಮೇಲವರೆಗೆ ಅದು ಬಂತು. ಸೊ ಯತ್ನ ಆಸೀತು, ಈಗ ಅದನ್ನು ಕಟ್ಟಲಿಕ್ಕೆ ಅಂತ ಯತ್ನ ಮಾಡ್ತಾ ಇದ್ದಾನೆ ಶಿಶುಪಾಲ. 123ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ, ಕೆಲವರು ಧನುಸ್ಸನ್ನು ನೋಡಿಯೇ ಅಂದರೆ ಕೇಚಿನ್ ನಿರೀಕ್ಷ್ಯ ನೋಡಿಯೇ ಅದು ತಮಗೆ ನೀಗದು, ಇದು ನನ್ನಿಂದ ಆಗುವುದಲ್ಲ ಎಂದು ಮರಳಿಬಿಟ್ಟರು, ವಾಪಸ್ ಹೋಗಿಬಿಟ್ರು. ಮತ್ತೆ ಕೆಲವರು ಅನ್ಯೇ ಅದನ್ನು ಅಲುಗಿಸಿ ನೋಡಿ, ಉತ ಅಂದರೆ ಮತ್ತು, ಪ್ರಚಾಲ್ಯ ಅಂತೇಳಿದ್ರೆ ಚೂರು ಹಂದಾಡಿಸಿ ನೋಡಿ, ಇದು ಹಂದಾಡಲಿಕ್ಕೆ ಇದು ಇಷ್ಟ, ಇದು ನಮ್ಮಿಂದ ಮತ್ತೆ ಆಗ್ತದ, ಮತ್ತೆ ಎತ್ತಲಿಕ್ಕೆ ಆಗ್ತದ, ಹೋಗಿಬಿಟ್ರು ಅಲ್ಲಿಂದ. ಅಲುಗಿಸಿ ನೋಡಿ ಅಸಾಧ್ಯವೆಂದು ಭಾವಿಸಿ ಮರಳಿದರು. ಆಗ ಬಂದ ಮಹಾಪ್ರತಾಪಿಯಾದ ಶಿಶುಪಾಲ ಆಸಸಾದ, ಆ ಬಿಲ್ಲಿನ ಬಳಿಗೆ ಬಂದು ಅದನ್ನು ಎತ್ತಿ, ಸಂಗ್ರಹ್ಯ ಅಂದರೆ ಎತ್ತಿ, ಆಮೇಲೆ ತತ್ ಸಮಾಧಿರೋಪಣ ಅಂದರೆ ಈ ಕಡೆಯಿಂದ ಹಗ್ಗ ತಂದು ಅದರ ತುದಿಯನ್ನು ಸ್ವಲ್ಪ ಬಗ್ಗಿಸಬೇಕು. ಸೊ ಬಗ್ಗಿಸಿ ಅದನ್ನು ಕಟ್ಟಲಿಕ್ಕೆ, ಆ ಕಡೆಯಿಂದ ಕಟ್ಟಲಿಕ್ಕೆ ಆ ಯತ್ನದಲ್ಲಿ ತೊಡಗಿದ. ಅಂದರೆ ಕಟ್ಟುವುದಷ್ಟು ಸುಲಭ ಅಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಅಷ್ಟೆಲ್ಲ ಸಂಭ್ರಮದಿಂದ ಎದ್ದ ರಾಜಕುಮಾರರಲ್ಲಿ ಕೆಲವರಿಗೆ ಆ ಧನುಸ್ಸಿನ ದರ್ಶನವೇ ಭಯ ಹುಟ್ಟಿಸಿತು. ಮತ್ತೆ ಕೆಲವರು ಅಲುಗಾಡಿಸಲು ಯತ್ನಿಸಿ ವಿಫಲರಾದರು. ಅಂತೂ ಮೊದಲು ಆ ಯಾವುದು ನಿಯಮಗಳನ್ನೆಲ್ಲ ದೃಷ್ಟದ್ಯುಮ್ನ ಹೇಳ್ತಾನಲ್ವ, ಹೀಗೆ ಅಂತ. ಆಗ ಇದ್ದ ಸಂಭ್ರಮ ಒಂದು ಕ್ಷಣದಲ್ಲೇ ಅಲ್ಲಿ ಕಾಣೆಯಾಗುವ ಸನ್ನಿವೇಶ ಒದಗಿತು. ಅಂದರೆ ಬಾಕಿದವ್ರು ನೋಡ್ತಾ ಇದ್ದಾರಲ್ಲ, ಅಯ್ಯೋ ಅಷ್ಟು ಕಷ್ಟ ಉಂಟಾ ದೇವರೇ ಅಂತೇಳ್ಕೊಂಡು ಎದೆ ಡಬಡವಾಗಿ ಶುರು ಆಯಿತು. ಮತ್ತು ನನ್ನಿಂದ ಆಗ್ತದಾ ಅಂಥೇಳಿ. ಸೊ ಆ ವೇಳೆಗೆ ಅಲ್ಲಿಗೆ ಧಾವಿಸಿ ಬಂದ ಶಿಶುಪಾಲ ಅದನ್ನು ಎತ್ತಿ ಅದರ ಹಗ್ಗವನ್ನು ಕಟ್ಟಲು ಮೇಲಿಂದ ಯತ್ನಿಸಿದ. ಶಿಶುಪಾಲ ಯತ್ನಿಸ್ತಾ ಇದ್ದಾನೆ. ಏನಾಯಿತು ವೈಲರೆ? ಮಾಶಾಂತರಾಯ ಸ ಚಕರ್ಷ ಯದೈವ ಕೋಟ್ಯ ಉನ್ನಮ್ಯ ತತ್ಪ್ರತಿಜಘಾನ ತಮೇವ ಚಾಶು ಅನ್ಯತ್ರ ಫಲ್ಗುಣತ ಏತದ ಶಕ್ಯಮೇವೇ ಯಂಜೋ ಗಿರೀಶವರತ ಸ ಏಚ ಭಗ್ನಃ. 124ನೇ ಶ್ಲೋಕ. ಯಾವಾಗ ಶಿಶುಪಾಲನು ಧನುಸ್ಸಿನ ಅಗ್ರಭಾಗವನ್ನೆತ್ತಿ ಉದ್ದಿನ ಕಾಯಿನಷ್ಟು ವ್ಯವಧಾನವುಳ್ಳ ಪ್ರದೇಶ ತನಕ ಸೆಳೆದನೋ
ಆವಾಗ ಆ ಧನುಸ್ಸು ದೀರ್ಘವಾಗಿ ಸೆಟೆದು ಆ ಶಿಶುಪಾಲನಿಗೆ ಬೇಗನೆ ಬಡಿಯಿತು. ರುದ್ರನ ವರವಿರುವ ಪ್ರಯುಕ್ತ ಈ ಧನುಸ್ಸು ಅರ್ಜುನನಿಗಿಂತ ಇತರರಲ್ಲಿ ಅಶಕ್ಯವೆಂದೇ ತಿಳಿದು ಅವನು ಸೋತು ಹೊರಟು ಹೋದನು. ಮಾಶಾಂತರಾಯ ಸ ಚಕರ್ಷ ಯದೈವ ಕೋಟ್ಯ ಉನ್ನಮ್ಯ ತತ್ ಪ್ರತಿಜಘಾನ ತಮೇವ ಚಾಶು ಅನ್ಯತ್ರ ಫಲ್ಗುಣತ ಏತದ್ ಅಶಕ್ಯಮೇವೇತಿ ಅಂಜೋ ಗಿರೀಶವರತಃ ಸ ಯಯೌ ಚ ಭಗ್ನಃ. ಮಾಶಾಂತರಾಯ, ಮಾಶ ಅಂದರೆ ಉದ್ದಿನ ಕಾಳು, ಅಂತರಾಯ ಅಂದರೆ ಅಷ್ಟು ಮಾತ್ರ ಬಾಕಿ ಇದ್ದದ್ದು ಅಂತೇಳಿದರೆ ಅದರ ಬಿಲ್ಲಿನ ತಲೆ, ಆ ತಲೆಯನ್ನೊಂಚೂರು ಬಗ್ಗಿಸಿ ಈ ಹಗ್ಗವನ್ನು ಕಟ್ಟಬೇಕು. ಅವನಿನ್ನೇನು ಬಗ್ಗಿಸಿ ಕಟ್ಟಲಿಕ್ಕೆ ಮಾಶಾಂತರಾಯ ಅಂತೇಳಿದರೆ ಇನ್ನೊಂಚೂರು ಉದ್ದಿನ ಕಾಳಿನಷ್ಟು ಬಗ್ಗಿಸಬೇಕು, ಈ ಹಗ್ಗವನ್ನು ಕಟ್ಟಬೇಕು. ಅಷ್ಟು ಇರುವಾಗ ಸಚಕರ್ಷ ಅಂದರೆ ಎಳ್ದ, ಒಂಚೂರು ಅಂದರೆ ಒಂಚೂರು ಉದ್ದಿನ ಕಾಳಿನಷ್ಟು ಅದು ಎಳಿಬೇಕಲ್ಲ, ಎಳಿವಾಗ ಏನಾಯಿತು ಗೊತ್ತಾ? ಸಚಕರ್ಷ ಅಂದರೆ ಎಳ್ದ ಅಂದರೆ ಕಟ್ಟಬೇಕಲ್ವ ಅಂತ. ಸೊ ಕಟ್ಟಬೇಕಂತ ಎಳೆದು ಕೂಡಲೇ ಯಾವುದನ್ನು, ಆ ಬಿಲ್ಲಿನ ತಲೆಯನ್ನು ಯದಾ ಏವ ಕೋಟ್ಯ ಅಂದರೆ ಬಿಲ್ಲಿನ ತುದಿ, ಅದು ಕೋಟ್ಯ ಯದಾ ಏವ ಕೋಟ್ಯ ಚಕರ್ಷ, ಬಿಲ್ಲಿನ ತುದಿಯನ್ನು ಅವನು ಯಾವಾಗ ಎಳೆದ್ನೋ, ಅಂದರೆ ಇದ್ದದೆಷ್ಟು ಕಟ್ಟಲಿಕ್ಕೆ ಬಾಕಿ, ಖಾಲಿ ಉದ್ದಿನ ಕಾಳಿನಷ್ಟು ಮಾತ್ರ ಇನ್ನೀಗ ಇದನ್ನು ಕಟ್ಟಲಿಕ್ಕೆ, ಅಂದರೆ ಎಳ್ದು ಕಟ್ಟುತ್ತೇನೆ ಅಂತ. ಅವನು ಎಳೆದು ಕೂಡಲೇ ಉನ್ನಮ್ಯ ತತ್ ಪ್ರತಿಜಘಾನ ತಮೇವ ಚ ಆಶು. ಉನ್ನಮ್ಯ ಅಂತೇಳಿದರೆ ಅದನ್ನು ಎಳೆದು ಈ ಹಗ್ಗವನ್ನು ಮೇಲೆ ಎತ್ತಿ, ಸೊ ಬಿಲ್ಲನ್ನು ಸೆಟೆದು, ಸೊ ಉನ್ನಮ್ಯ ಅಂದರೆ ಒಂದು ಚೂರು ಎತ್ತಿ ಅಂತ. ಉನ್ನಮ್ಯ ಏನು ಮಾಡಿದ್ದಾನೆ, ಸೆಟೆದು ಎಳೆದ ಅಂತ ಒಂಚೂರು ಆ ಬಿಲ್ಲಿನ ತಲೆಯನ್ನು ಎಳೆದು ಈ ಹಗ್ಗವನ್ನು ಕಟ್ಟುತ್ತೇನೆ ಅಂತ ಹೇಳುವಾಗ ಅವನು ಎಳೆದ ಹೊಡೆತ ಅದಕ್ಕೇನಾಯಿತು, ಬಿಲ್ಲು ಅವನ ತಲೆಗೆ ಬಡಿಯಿತು. ತತ್ ಪ್ರತಿ ಜಘಾನ, ಆ ಬಿಲ್ಲು ಅವನಿಗೆ ಜಘಾನ ಅಂದರೆ ಹೊಡೆಯುವುದು, ಕೊಲ್ಲುವುದು ಅಂತ. ಅಂದರೆ ಸಾಮಾನ್ಯದ ಪೆಟ್ಟಲ್ಲ, ಸರಿ ಪೆಟ್ಟದು. ಜಘಾನ ಅಂದರೆ ನೆಕ್ಸ್ಟ್ ಕೊಲ್ಲುದೆ ಅಂತ ಅರ್ಥ. ಸೊ ಪ್ರತಿ ಜಘಾನ ಅಂದರೆ ಆ ಬಿಲ್ಲು ಅವನನ್ನೇ ಅಪ್ಪಳಿಸಿತು. ತಮ್ಮ ಏವ ಚ ಆಶು ಅಂತೇಳಿದರೆ ಹೇಗೆ ಎಳೆದ್ನೋ ಹಾಗೆ ಫಟ್ ಅಂತ ಇವನಿಗೆ ಹೊಡಿತು. ಸೊ ಉನ್ನಮ್ಯ ತತ್ ಪ್ರತಿ ಜಘಾನ ಅಂತೇಳಿದರೆ ಚಕರ್ಷ ಅಂದರೆ ಎಳೆದದ್ದು, ಆಮೇಲಿಂದ ಉನ್ನಮ್ಯ ಅಂದರೆ ಸ್ವಲ್ಪ ಆ ಹಗ್ಗವನ್ನು ಎತ್ತಿ ಆ ಬಿಲ್ಲನ್ನು ಎಳೆದು ಕಟ್ಟುತ್ತೇನೆ ಅಂತ ಹೇಳುವಾಗ ಆ ಎಳೆದ ಇದಕ್ಕೆ ಏನಾಯಿತು, ಬಿಲ್ಲು ತೆಗೆದು ಫಟ್ ಅಂತ ಇವನ ತಲೆಗೆ ಹೊಡೀತು. ಪ್ರತಿ ಜಘಾನ ಹೊಡೆಯಿತು. ತತ್ ಅಂದರೆ ಆ ಕೋಟಿ, ಅದರ ತುದಿ, ಕೋಟಿ. ತಮೇವ ಅಂದರೆ ಯಾರು ಎಳೆದಿದ್ದಾನೋ ಅವನನ್ನೇ. ತಮ್ಮೇವ ಚ ಆಶು ಅಂದರೆ ಕೂಡಲೇ ಇವ ಎಳೆದ ಕಟ್ಟುತ್ತೇನಂತ ಫಟ್ ಅಂತ ಹೊಡೀತು. ಅನ್ಯತ್ರ ಫಲ್ಗುಣತ, ಪೆಟ್ಟು ತಿಂದ ಹೊಡೆತಕ್ಕೆ, ಅರೇ ರುದ್ರದೇವರೇ, ನನ್ನ ಆರಾಧ್ಯ ದೇವತೆ ನೀವು, ಅದನ್ನು ಹಂಗೆ ಹೊಡೆದ್ರ ಅಂದರೆ ಏನೋ ಒಂದು ವರ ಇರಬೇಕು. ಯಾರಿಗೆ? ಬಹುಶಃ ಅರ್ಜುನನಿಗೆ ವರ ಇರಬೇಕು. ಶಿವಧನುಸ್ಸು ಎತ್ತಲಿಕ್ಕೆ ಇನ್ಯಾರಿಂದ ಆಗ್ತದೆ? ಶ್ರೇಷ್ಠ ಧನುರ್ಧರ ಇನ್ಯಾರಿದ್ದಾರೆ? ಸೊ ಅವನಿಗೆ ಕರ್ಣನದ್ದು ನೆನಪು ಬರಲಿಲ್ಲ, ಏಕಲವ್ಯಂದು ನೆನಪು ಬರಲಿಲ್ಲ, ಜರಾಸಂಧಂದು ನೆನಪು ಬರಲಿಲ್ಲ, ಅರ್ಜುನಂದೇ ನೆನಪು ಬಂತವನಿಗೆ. ಅನ್ಯತ್ರ ಫಲ್ಗುಣತ, ಅರ್ಜುನನನ್ನು ಬಿಟ್ಟು ಅನ್ಯತ್ರ ಬೇರೆ, ಏತದ್ ಅಶಕ್ಯಮೇಮೇತಿ, ಇದಿನ್ನು ಯಾರಿಂದಲೂ ಆಗೋದಿಲ್ಲ. ಏತತ್ ಈ ಶಿವಧನಸ್ಸನ್ನು ಎತ್ತಿ ಇದನ್ನು ಹೆದೆಯೇರಿಸಿ ಬಾಣ ಆ ನೀರಿನಲ್ಲಿ ಪ್ರತಿಬಿಂಬ ನೋಡಿ ಮೇಲಕ್ಕೆ ಹೊಡೆದು ಆ ಮೀನನ್ನು ಬೀಳಿಸುವಂಥದ್ದು ಇದೆಯಲ್ಲ, ಇನ್ಯಾರಿಂದಲೂ ಆಗುವಂಥದ್ದಲ್ಲ. ಸೊ ಫಲ್ಗುಣತ ಅನ್ಯತ್ರ, ಅರ್ಜುನನನ್ನು ಬಿಟ್ಟು ಉಳಿದವರಿಂದ, ಫಲ್ಗುಣತ ಅನ್ಯತ್ರ, ಸೊ ಆ ಫಲ್ಗುಣನನ್ನು ಬಿಟ್ಟು ಉಳಿದ ಯಾರಿಂದಲೂ ಕೂಡ ಏತತ್ ಅಶಕ್ಯಮೇವ, ಇದು ಅಶಕ್ಯವಾದದ್ದು, ಇನ್ಯಾರಿಂದಲೂ ಆಗುವುದಿಲ್ಲ ಅಂತ
ಇತಿ ಇತಿ ಅಂಜೋ. ಅಂಜೋ ಅಂದರೆ ಅಂಜಸ ಅಂದರೆ ಸರಿಯಾಗಿ ತಿಳ್ಕೊಂಡ ಅಂತ. ಇದು ಅರ್ಜುನನಿಗೆ ಮಾತ್ರ, ಇದು ಇನ್ಯಾರಿಗೂ ಆಗೋದಿಲ್ಲ. ಅಂತ ಪೆಟ್ಟು ತಿಂದ ಆ ನೋವಿಗೆ ಅಯ್ಯೋ ಅಂತೇಳಿದರೆ ಸುಮ್ಮನೆ ಬೇಕಾಗಿತ್ತ, ಇದು ಇಲ್ಲಿ ಬಂದು ಪೆಟ್ಟು ತಿನ್ನಬೇಕಾಗಿತ್ತ ಅಂತ ಎಣಿಸಿಕೊಂಡು ಗಿರೀಶವರತಃ, ಇದು ಬಹುಶಃ ರುದ್ರದೇವರ ವರ ಇರಬೇಕು, ಅರ್ಜುನನಿಗೆ ಮಾತ್ರ ಅಂತ, ಅದಕ್ಕೆ ನಮಗೆಲ್ಲ ಪೆಟ್ಟು ಮಾತ್ರ, ಅವನಿಗೆ ಮಾತ್ರ ಆಗ್ತದೆ ನೋಡಿ ಅಂತ ಎಣಿಸಿಕೊಂಡು ಗಿರೀಶವರತಃ ಅಂಜೋ ಅಂದರೆ ಸರಿಯಾಗಿ ತಿಳಿದ. ಇದು ಅರ್ಜುನನಿಗೆ ಮಾತ್ರ ಆಗೋದು, ಅದು ಬಹುಶಃ ರುದ್ರದೇವರ ಹತ್ರ ವರ ಇರಬೇಕು. ವರದ ಕಾರಣ ನಮ್ಗೆ ಯಾರಿಂದ ಆಗುತ್ತೆ, ನಮಗೆಲ್ಲ ಪೆಟ್ಟು, ಅವನಿಗೆ ಮಾತ್ರ ಆಗ್ತದೆ. ಸೊ ಗಿರೀಶವರತಃ ಅಂಜೋ ಸರಿಯಾಗಿ ತಿಳ್ಕೊಂಡ. ಸ ಯಯೌ ಹೊರಟ ಅಂತ ಹೇಳಿದ್ರೆ ಹೊರಟು ಹೋಗುವಾಗ ಪಾಪ ಎಷ್ಟು ಕಷ್ಟದಲ್ಲಿ ಹೋಗಿರಬೇಕು. ಯಾಕಂದರೆ ಬಹಳ ಪರಾಕ್ರಮಿ, ನಿಜವಾಗಿಯೂ ಪರಾಕ್ರಮಿ, ಮತ್ತು ತಲೆಯಲ್ಲಿ ಅದಕ್ಕಿಂತ ಜಾಸ್ತಿ ಉಂಟು ತಾನು ಪರಾಕ್ರಮಿ ಅಂತ, ಎರಡೂ ಇದೆ. ಸೊ ಚ ಭಗ್ನ, ಅವನ ಏನು ಕನಸು ಇತ್ತು ಅದು ಭಗ್ನ ಆಗಿ ಹೋಯಿತು. ಸೊ ಏನಾಗಿದೆ, ಶಿಶುಪಾಲನಿಗೆ ಏನು ಅಷ್ಟು ಜನರ ಎದುರಿನಲ್ಲಿ ಆ ಬಿಲ್ಲಿಂದ ಹೊಡೆಸಿಕೊಂಡ ಅಂತೇಳಿದರೆ ಇವನ ಪರಾಕ್ರಮ ಅಷ್ಟೇ ಇರುವುದು, ಬಿಲ್ಲನ್ನು ಹೆದೆಯೇರಿಸಲಿಕ್ಕೆ ಸಮೇತ ಇವನಿಗೆ ತಾಕತ್ತಿಲ್ಲ, ಇವನೇನು ಉಪಯೋಗ ಇಲ್ಲ ಅಂತ ಅವಮಾನ ಆಯಿತು. ಪೆಟ್ಟು ಕೂಡ ನೋವು ಬೇರೆ ಆಗಿದೆ, ಎಲ್ಲರ ಎದುರುಗಡೆ ಅದು ಒಂದು ಪೆಟ್ಟು, ನಿಜವಾದ ಪೆಟ್ಟು ಹೊಡೆದದ್ದು ನೋವಾಗಿದೆ. ಸೊ ಇದು ಬೇಕಾಗಿತ್ತ ಅಂತೇಳ್ಕೊಂಡು, ಮತ್ತು ಇದು ಅರ್ಜುನನಿಗೆ ಮಾತ್ರ ಆಗೋದು, ಅಂದರೆ ಅವನಿಗೆ ಆಗ್ತದೆ ನನಗೆ ಆಗಲಿಲ್ಲ ಅನ್ನೋಂಥದ್ದು ಇನ್ನೊಮ್ಮೆ ಈ ರೀತಿ. ಸೊ ಹೀಗಾಗಿ ಬಹಳ ಬೇಜಾರಾಗಿ ಅಲ್ಲಿಂದ ಹೊರಟ. ಶಿಶುಪಾಲ ಬಿಲ್ಲಿನ ತುದಿಯನ್ನು ಕೋಟ್ಯ ಉನ್ನಮ್ಯ ಚಕರ್ಷ ಅಂದರೆ ಬಿಲ್ಲಿನ ತುದಿಯನ್ನು ಎಳೆಯತೊಡಗಿದ. ಹೆದೆಗೂ ಅಂದರೆ ಹೆದೆ ಅಂತ ಹೇಳಿದರೆ ಹಗ್ಗ, ಬಿಲ್ಲಿನ ತುದಿಗೂ ಅಂದರೆ ಇನ್ನೀಗ ಬಿಲ್ಲಿನ ತುದಿಗೂ ಈ ಹಗ್ಗಕ್ಕೂ ಉದ್ದಿನ ಕಾಳಿನಷ್ಟು ಅಂತರ. ಮಾಶಾಂತರಾಯ, ಮಾಶ ಅಂದರೆ ಉದ್ದಿನ ಕಾಳು, ಮಾಶಾಂತರಾಯ ಅಂದರೆ ಇನ್ನೇನು ಬಂದು ಬಿಟ್ಟಿದೆ, ಇನ್ನೇನು ಒಂಚೂರು ಎಳೆದು ಹೀಗೆ ಕಟ್ಟಿಬಿಟ್ರಾಯಿತು ಅಂತ ಎಳೆದಿದ್ದಾನೆ. ಬಿಲ್ಲು ಸೆಟೆದು ಅವನನ್ನು ಅಪ್ಪಳಿಸಿತು. ಉನ್ನಮ್ಯ ಅಂತ ಹೇಳಿದರೆ ಅದು ಆಗಿರ್ಬೋದು, ಅಂದರೆ ನಾವು ಬಗ್ಗಿಸಲಿಕ್ಕೆ ಪ್ರಯತ್ನ ಮಾಡುವಾಗ ಅದು ಬಗ್ಗದೆ ಪಟ್ ಅಂತ ಹಾರ್ತದಲ್ಲ, ಅದಕ್ಕೆ ಉನ್ನಮ್ಯ ಅಂತ ಹೆಸರು. ಅಂದರೆ ಆ ಬಿಲ್ಲು ಅಂದರೆ ಇವನು ಬಗ್ಗಿಸಿದ್ದಾನೆ, ಅದು ಬಗ್ಗದೆ ಫಟ್ ಅಂತ ಇವನ ತಲೆಗೆ ಹೊಡೆದಿದೆ, ಅದು ಉನ್ನಮ್ಯ. ಸೊ ಬಿಲ್ಲು ಹಾರಿ ಇವನಿಗೆ ತಲೆಗೆ ಹೊಡೆಯಿತು ಅಂತ ಉನ್ನಮ್ಯ. ಸೊ ಬಿಲ್ಲು ಸೆಟೆದು ಅವನನ್ನೇ ಅಪ್ಪಳಿಸಿತು. ಸೆಟೆದು ಅನ್ನುವ ವರ್ಡ್ ಉನ್ನಮ್ಯ. ಆ ಬಿಲ್ಲು ಸೆಟೆದು ಅವನನ್ನೇ ಅಪ್ಪಳಿಸಿತು. ಹಾಗಾಗಲೂ ಎಣಿಸ್ಕೊಳ್ತಾನೆ ಶಿಶುಪಾಲ, ಅರ್ಜುನನ ಹೊರತು ಫಲ್ಗುಣತ ಅನ್ಯತ್ರ, ಇತರರಿಗೆ, ಯಾರಿಗೆ, ಬಾಕಿದವರಿಗೆ, ಅನ್ಯತ್ರ ಇದು ಸರ್ವತಾ ಅಶಕ್ಯ, ಏತತ್ ಅಶಕ್ಯಮೇವ, ಇದು ಬಾಕಿದ್ದವರಿಂದ ಆಗುವಂಥದ್ದು ಅಲ್ಲ. ಏನಿದು? ಅಂಜೋ ಗಿರೀಶವರತಃ, ಸರಿಯಾಗಿಯೇ ತಿಳ್ಕೊಂಡ, ರುದ್ರದೇವರದು ವರ ಇರಬೇಕು, ಇಲ್ಲ ಅಂದರೆ ನಾನು ರುದ್ರದೇವರ ಭಕ್ತ ಅಲ್ವಾ, ನನಗೆ ಇದು ಖಂಡಿತ ಆಗುವಂಥದ್ದು. ಅಂದರೆ ನನಗೆ ಆಗಲಿಲ್ಲ ಅಂದರೆ ಯಾರೋ ವರ ಪಡ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಮಾತ್ರ ಆಗಬೇಕು ಅಂತ, ಆದ್ದರಿಂದ ನನಗೆ ಪೆಟ್ಟು ಬಿತ್ತು ಅಂತ ಸರಿಯಾಗಿ ತಿಳ್ಕೊಂಡು ಏನಾಯಿತು, ಯಯೌ ಅಲ್ಲಿಂದ ಹೊರಟ. ಸೊ ಇಲ್ಲಿ ಕೆಳಗೆ ಉರುಳಿದ ಅಂತ ಉಂಟು. ಭಗ್ನ ಅಂತ ಹೇಳಿದರೆ ಕನಸು ಅವನದು ನುಚ್ಚು ನೂರಾಯಿತು ಅಂತ ಆ ರೀತಿಯೂ ತಗೊಳ್ಬೋದು. ಭಗ್ನ ಅಂತ ಹೇಳಿದರೆ ಅವನು ಮುರಿದು ಕೆಳಗೆ ಬಿದ್ದ, ಆ ರೀತಿಯೂ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಕೆಳಗೆ ಉರುಳಿದ ಶಿಶುಪಾಲ ಎದ್ದು ಹಿಂತಿರುಗಿದ, ಅದರ ಪೆಟ್ಟಿಗೆ ಪಟ್ಟ ಅಂತ ಹೊಡಿತದು ಬಿದ್ದ ಅಂತ ಆ ಥರ. ಅಥವಾ ಮನಸ್ಸಿನಲ್ಲಿ ಬಿದ್ದ, ಭಗ್ನ. ಏನಾಯಿತು, ಅಷ್ಟು ಆಸೆ ಹಿಡ್ಕೊಂಡು ಕಾತರತೆ ಹಿಡ್ಕೊಂಡು ನಾನು ಇಷ್ಟು ಪರಾಕ್ರಮಿ ಅಲ್ಲ, ಸೊ ಶಿವಧನುಸ್ಸು, ನಾನು ರುದ್ರದೇವರ ಭಕ್ತ, ಖಂಡಿತ ಆಗ್ತದೆ ಅಂತ ಇರುವಾಗ ಭಗ್ನ, ಅವನ ಕನಸೆಲ್ಲ ನುಚ್ಚು ನೂರಾಯಿತು. ಅದು ಒಂದು ಅರ್ಥ. ಇನ್ನೊಂದು ಅರ್ಥ ಭಗ್ನ, ಆ ಪೆಟ್ಟಿಗೆ ಬಿದ್ದ ಶಿಶುಪಾಲ. ಹೀಗೆ ಬಿದ್ದು ಆಮೇಲೆ ಎದ್ದು ಯಯೌ ಹೊರಟು ಹೋದ. ಶಿಶುಪಾಲನಿಗೆ ಅದನ್ನು ಕಟ್ಟಿ ಪೂರೈಸಲು ಇನ್ನೇನು ಆಗ್ತದೆ ಅಂತ ಇರುವಾಗ
ಇದು ಆಗದೇ ಇದ್ದದ್ದು ಅವನು ಸರಿಯಾಗೇ ತಿಳ್ಕೊಂಡಿದ್ದಾನೆ. ಇದು ಯಾರಿಗೋ ರುದ್ರದೇವರ ವರ ಉಂಟು, ಅರ್ಜುನನಿಗೆ ಇರಬೇಕು ಅಂತ. ಸೊ ಅದರೊಂದಿಗೆ ನೀನು ಭೂಮಿಯಲ್ಲಿ ಹುಟ್ಟು, ಆಗ ಇವಳು ನಿನ್ನನ್ನೇ ವರಿಸುವಳು ಎಂದು ಇಂದ್ರನಿಗೆ ಶಿವ ನೀಡಿದ ಶಾಪ ಅಲ್ಲಿ ಮತ್ತೊಂದು ವರದಂತೆ ಕೆಲಸ ಮಾಡಿತು. ಇಂದ್ರನಿಗೆ ನಿನಗೇ ವರಿಸ್ತಾಳೆ ಅಂತ ಅಲ್ಲಿ ಹೇಳಿದ್ದು. ಆ ಇಂದ್ರ ಇಲ್ಲಿ ಅರ್ಜುನ ಅಲ್ವಾ. ಸೊ ಇಂದ್ರ ನಿನ್ನನ್ನೇ ವರಿಸ್ತಾಳೆ ಹುಡುಗಿ ಅಂತ ತಿಳ್ಕೊಂಡು ಹೇಳಿದ್ದು ಅಲ್ಲಿ ರುದ್ರದೇವರು ಯಾರಿಗೂ ಇಂದ್ರನಿಗೆ. ಸೊ ಆ ಇಂದ್ರನೇ ಇಲ್ಲಿ ಅರ್ಜುನನಾಗಿ ಹುಟ್ಟಿದ್ದು. ಸೊ ಅರ್ಜುನನಿಗೆ ಅದು ಆ ವರಮಾಲೆ ಇಲ್ಲೇ ಬೀಳಬೇಕು ಅಂತ. ಮೂರನೇ ದಿನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಹಾಪರಾಕ್ರಮಿ ಎಂದು ಖ್ಯಾತಿ ಗಳಿಸಿದ್ದ ಶಿಶುಪಾಲನಂತವನ ಸ್ಥಿತಿ ಹೀಗಾದಾಗ ಅದನ್ನು ಸಾಧಿಸಿ ಬಿಡ್ತೇನೆ, ದ್ರೌಪದಿ ಯಾವಾಗ ಸಿಗ್ತಾಳೆ ಅಂತ ಬಹಳ ಉತ್ಸಾಹದಿಂದ ಇದ್ದ ಎಲ್ಲ ರಾಜಕುಮಾರರುಗಳ ಮುಖ ಎಲ್ಲ ಸಣ್ಣದಾಗಿ ಹೋಯಿತು. ಶಿಶುಪಾಲನಿಂದಲೇ ಆಗಲಿಲ್ಲ ಅಂದರೆ ಇನ್ನು ನಮ್ಮಿಂದ ಆಗ್ತದಾ ಅಂಥೇಳಿ ಪೆಚ್ಚಾಗಲಿಕ್ಕೆ ಶುರು ಮಾಡಿದರು. ನಾವು ಕೂಡ ಪೆಟ್ಟು ತಿಂದೇ ಒಂದು ಹೋಗುವ ಪರಿಸ್ಥಿತಿ ಬರ್ತದೆ. ಪೆಟ್ಟು ತಿನ್ನಬೇಕಾ ಅಲ್ಲ, ಇಲ್ಲಿಂದ ಮೆಲ್ಲಕ್ಕೆ ಯಾರಿಗೆ ಗೊತ್ತಾಗದಾಗೆ ಹೋದರೆ ಮರ್ಯಾದೆ ಆದರೂ ಉಳಿತದೆ ಅಂತ ತಿಳ್ಕೊಂಡು ಈ ರೀತಿ ಇದನ್ನು ಎಣಿಸಿಕೊಂಡು ಮುಖ ಎಲ್ಲ ಬಾಡಿ ಹೋಗ್ತಾ ಇದೆ ರಾಜಕುಮಾರರುಗಳದ್ದು ಅನ್ನುವಂಥದ್ದು. ನೆಕ್ಸ್ಟ್ ಶ್ಲೋಕವೇನಾರೆ, ಚಕ್ರಶೇ ಸ್ಥವಿರೋಪಿ ವೀರ್ಯಾತ್ ಚೇದಿ ಶತೋಪ್ಯಧಿಕಮೇವ ಸಮುದ್ರಮಾತ್ರೇ ಶಿಷ್ಟೇ ಮುನಾ ಪ್ರತಿಹತಃ ಸ ಯಯಾವ ಶಕ್ಯಂ ಮತ್ವಾತ್ಮನಸ್ತದನುಭೂಪದಯೋ ಷಣ್ಣಾಃ. 125ನೇ ಶ್ಲೋಕ. ಮುದುಕನಾದರೂ ಮದ್ರ ದೇಶಕ್ಕೆ ಅಧಿಪತಿಯಾದ ಶಲ್ಯನು ಬಂದು ಛೇದಿ ದೇಶಕ್ಕೆ ಅಧಿಪತಿಯಾದ ಶಿಶುಪಾಲನಕ್ಕಿಂತ ಅಧಿಕವಾಗಿಯೇ ಸಾಮರ್ಥ್ಯದಿಂದ ಸೆಳೆದನು. ಹೆಸರು ಕಾಳಿನ ಪರಿಮಾಣದಷ್ಟು ಅಂತರವಿದ್ದಾಗ ಈ ಧನುಸ್ಸಿನಿಂದ ತಾಡಿತನಾಗಿ ತನಗೆ ಇದು ಅಸಾಧ್ಯವೆಂದು ತಿಳಿದು ಹೊರಟು ಹೋದನು. ಅದನ್ನು ನೋಡಿ ಅನಂತರದಲ್ಲಿ ಅರಸರೆಲ್ಲರೂ ದುಃಖಿತರಾದರು. ಮದ್ರೇಶಯೇತ್ಯ ಚಕ್ರಶೇ ಸ್ಥವಿರೋಪಿ ವೀರ್ಯಾತ್ ಛೇದೀಶತೋಪ್ಯಧಿಕಮೇವ ಸಮುದ್ಗಮಾತ್ರೇ ಶಿಷ್ಟೇ ಮುನಾ ಪ್ರತಿಹತಃ ಸ ಯಯೌ ಅಶಕ್ಯಂ ಮತ್ವಾತ್ಮನಸ್ತದನುಭೂಪತಯೋ ವಿಷಣ್ಣಾಃ. ಹೊಡೆಸ್ಕೊಳ್ಳಿಕ್ಕೆ ನೆಕ್ಸ್ಟ್ ಯಾರ್ದು ಚಾನ್ಸು ಅಂತ ಮದ್ರೇಶ ಏತ್ಯ, ಮದ್ರ ದೇಶದ ರಾಜ ಶಲ್ಯ ಬಂದ. ಅಂದರೆ ಎಲ್ಲರೂ ನೋಡ್ತಾ ಇದ್ದಾರೆ ತರುಣ ರಾಜಕುಮಾರರೆಲ್ಲ, ಅರೆ ಇವನಿಗಂತೂ ಸುಮಾರು ವಯಸ್ಸಾಯ್ತಲ್ಲ, ಇವನಿಗೂ ಇನ್ನು ಏನಪ್ಪ ಹುಚ್ಚು ದ್ರೌಪದಿಯನ್ನು ಮದುವೆ ಆಗೋದು ಅಂತ ಹೇಳಿದ್ರೆ ಮದ್ರೇಶ ಏತ್ಯ, ಮದ್ರೇಶ ಬಂದ ಶಲ್ಯ. ಸ್ಥವಿರೋಪಿ ವೀರ್ಯಾತ್, ವೀರ್ಯಾತ್ ಅಂದರೆ ಪರಾಕ್ರಮದಲ್ಲಿ, ಸ್ಥವಿರ ಅಂತೇಳಿದರೆ ಮುದುಕನಾಗಿದ್ದಾನೆ, ಮೀಸೆ ಎಲ್ಲ ಹಣ್ಣಾಗಲಿಕ್ಕಾಗಿದೆ, ಇವನು ಯಾಕೆ ಬರಬೇಕು ಅಂತ. ಸ್ಥವಿರೋಪಿ ಅಂದರೆ ಸುಮಾರಿಗೆ ವೃದ್ಧ ಅಂತ ಹೇಳ್ಬೋದು, ಇಲ್ಲ ಅಂದರೆ ಮೈಕಟ್ಟೆಲ್ಲ ಇನ್ನೂ ಸಹ ಯುವಕರಾಗಿ ಇದೆ, ಆದರೂ ಚೂರು ಚೂರು ತಲೆ ಕೂದಲು ಬೆಳ್ಳಗಾಗಲಿಕ್ಕೆ ಶುರುವಾಗಿದೆ. ಸೊ ಸ್ಥವಿರ ಅಂದರೆ ವೃದ್ಧಾಪ್ಯ ಸಮೀಪಿಸ್ತಾ ಇದೆ. ಅಂದರೆ ಪರಾಕ್ರಮವು ಕೂಡ ಅದೇ ರೀತಿ ವೃದ್ಧಾಪ್ಯ ಬಂದಾಗ ಪರಾಕ್ರಮವು ಸ್ವಲ್ಪ ಕಡಿಮೆ ಆಗ್ತದೆ. ಛೇದೀಶತೋ ಹಿ ಅಪಿ ಅಧಿಕಮೇವ, ಆದರೆ ಪರಾಕ್ರಮ ಏನು ತೋರಿಸ್ತಾ ಇದ್ದಾನೋ ಆ ರುದ್ರಧನುಸ್ಸನ್ನು ನಮಸ್ಕಾರ ಮಾಡಿ ಅದನ್ನು ಎತ್ತಿದ ಚಂದ ಎಲ್ಲ ನೋಡಿದರೆ ಓ ಶಿಶುಪಾಲನಿಗಿಂತ ಸ್ವಲ್ಪ ಜಾಸ್ತಿಯೇ ಪರಾಕ್ರಮ ಇದ್ದಾನೆ ಅಂತ ಆಯ್ತು ಇವರಿಗೆ. ಛೇದೀಶತಃ ಅಪಿ ಅಧಿಕ, ಛೇದೀಶ ಅಂದರೆ ಛೇದಿ ದೇಶದ ರಾಜ, ಛೇದಿ ದೇಶದ ರಾಜ ಶಿಶುಪಾಲ. ಸೊ ಛೇದೀಶತಃ ಅವನಿಗಿಂತ ಅಪಿ ಅಧಿಕಂ ಏವ, ಸ್ವಲ್ಪ ಜಾಸ್ತಿಯೇ ಪರಾಕ್ರಮಿ ಇದ್ದಾನೆ ಶಲ್ಯ, ಮುದುಕನಾದರೂ ಆಗ್ಬೋದು ಅಂಥೇಳಿ. ಸೊ ಛೇದೀಶತಃ ಅಪಿ ಅಧಿಕಮೇವ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ನೇನು ಇವನು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾನೆ ಕಟ್ಟಲಿಕ್ಕೆ, ಇನ್ನೇನು ಕಟ್ಟಿಯೇ ಬಿಟ್ಟ ಅಂತ ಎಣಿಸಿದರೆ ಮುದ್ಗ ಮಾತ್ರೇ ಅಂತೇಳಿದರೆ ಇನ್ನೇನು
ಹೆಸರು ಕಾಳಿನಷ್ಟು ಬಾಕಿ ಉಂಟು. ಅಲ್ಲಿ ಶಿಶುಪಾಲನಿಗೇನಿತ್ತು, ಏನು ಹೇಳಿದರು ಆಚಾರ್ಯರು? ಉದ್ದಿನ ಕಾಳಿನಷ್ಟು ಬಾಕಿ ಇತ್ತು ಅಂತ. ಶಲ್ಯನಿಗೆ ಹೇಳುತ್ತಾರೆ ಹೆಸರು ಕಾಳಿನಷ್ಟು ಬಾಕಿ ಇತ್ತು. ಉದ್ದಿನ ಕಾಳಿಗೂ ಹೆಸರಿನ ಕಾಳಿಗೂ ಎಷ್ಟು ಡಿಫರೆನ್ಸ್ ಇದೆ ನೀವೇ ನೋಡ್ಕೊಳ್ಳಿ. ಸೊ ಹೆಸರು ಕಾಳಿನಷ್ಟು ಮಾತ್ರ ಬಾಕಿ ಇತ್ತು, ಇನ್ನೇನು ಆಗಿಬಿಡ್ತು ಅಂತ ಎಣಿಸಿದ್ದಾನೆ ಶಲ್ಯ. ಮುದ್ಗ ಮಾತ್ರೇ ಶಿಷ್ಟೇ, ಉಳಿದದ್ದು ಶಿಷ್ಟ ಅಂದರೆ ಉಳಿದದ್ದು, ಇನ್ನೇನು ಕಟ್ಟಲಿಕ್ಕೆ ಉಳಿದದ್ದು ಬಾಕಿ ಎಷ್ಟು ಅಂದರೆ ಹೆಸರು ಕಾಳಿನಷ್ಟು ಮಾತ್ರ. ಅಮುನ ಪ್ರತಿಹತಃ ಅಂದರೆ ಎಳೆದು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಹೊಡೀತು. ಇವನಿಗೂ ಸಹ ಪ್ರತಿಹತಃ ಸರಿಯಾಗಿ ಹೊಡೆಯಿತು. ಪ್ರತಿಹತಃ, ಹತಃ ಅಂದರೆ ಹೋಯಿತು ಅಂತ. ಸೊ ಇದು ಪ್ರತಿಹತ ಅಂದರೆ ಸಾಯಲಿಲ್ಲ, ಸರಿಯಾಗಿ ಹೊಡೆದಿದೆ ಅಂತ. ಸೊ ಸರಿ ಹೊಡೆಸ್ಕೊಂಡ. ಅಮುನ ಆ ಬಿಲ್ಲಿನ ಕೋಟಿ ತುದಿಯಿಂದ ಅದ್ಯಾವುದು ಉನ್ನಮ್ಯ ಸೆಟೆದು ಹೊಡಿತು. ಅದು ಪ್ರತಿಹತಃ. ಸ ಅಂದರೆ ಪೆಟ್ಟು ತಿಂದು ಸ ಯಯೌ ಅಶಕ್ಯಂ ಮತ್ವ, ಇದು ಆಗುವುದಲ್ಲ. ಅಶಕ್ಯಂ ಯಯ, ಮತ್ವ ಅಂದರೆ ತಿಳಿದು, ಅಶಕ್ಯಂ ಮತ್ವ ಅಂದರೆ ನನ್ನಿಂದ ಆಗೋದಲ್ಲ ಇದು ಅಂತ ತಿಳಿದು ಯಯೌ ಹೊರಟು ಹೋದ ಶಲ್ಯ. ಆತ್ಮನಃ ತದನು ಭೂಪತಯೋ ವಿಷಣ್ಣ. ಎಲ್ಲ ನೋಡ್ತಾ ಇದ್ದಾರೆ. ಯಾರು? ಬಾಕಿ ಭೂಪತಿಗಳು, ರಾಜಕುಮಾರರುಗಳು, ಉಳಿದ. ಸೊ ತತ್ ಅನು ಅಂದರೆ ಇನ್ನೀಗ ನೆಕ್ಸ್ಟ್ ಚಾನ್ಸಿಗೆ ಎಲ್ಲ ಕಾಯ್ತಾ ಇದ್ದಾರಲ್ಲ. ಸೊ ಅವರೆಲ್ಲ ಸಾಲು ನಿಂತಿದ್ದಾರೆ. ಸೊ ಅವರಿಗೆ ಅವರ ಪರಿಸ್ಥಿತಿ ಏನಾಗಿದೆ ಅಂದರೆ ವಿಷಣ್ಣಾಹ ಅಂದರೆ ನಿಂತಲ್ಲೇ ಕುಸಿತಾ ಇದ್ದಾರೆ. ನಮ್ಮ ಪರಿಸ್ಥಿತಿನೂ ಇದೇ ಆಗ್ತದೆ ಖಂಡಿತ ಅಂಥೇಳಿ ಶಿಶುಪಾಲನಿಗಾಗಲಿಲ್ಲ, ಶಲ್ಯನಿಗಾಗಲಿಲ್ಲ, ನಮ್ಮಿಂದ ಆಗ್ತದ ಅಂತೇಳಿಬಿಟ್ಟು ನಿಂತಲ್ಲೇ ತಲೆ ತಿರುಗುತ್ತಾ ಇದೆ. ಯಾರಿಗೆ? ಭೂಪತಿಗಳಿಗೆ. ವಿಷಣ್ಣ ಅಂತೇಳಿದರೆ ಇದನ್ನು ಎಣಿಸಿಕೊಂಡು ಪೆಟ್ಟು ಮಾತ್ರ ತಿನ್ನೋದು. ಇದು ದ್ರೌಪದಿನೂ ಇಲ್ಲ, ವರಮಾಲೆನೂ ಇಲ್ಲ, ಏನೂ ಇಲ್ಲ. ಅಲ್ಲಿಂದ ಎಲ್ಲರೆದುರುಗಡೆ ಅವಮಾನ ಆಗಿ ನಾವು ಸಹ ಹೋಗುವಂಥದ್ದೇ ಅಂತ ಇವರಿಗೆ ಸುಮಾರಿಗೆ ಖಂಡಿತ ಆಗ್ತಾ ಇದ್ದ ಹಾಗೆ ಮುಖ ಬಾಡಿ ವಿಷಣ್ಣ ಅಂತೇಳಿದರೆ ಪುಡಿ ಆಗ್ತಾ ಇದ್ದಾರೆ ಅಂತೇಳಿದರೆ ಮನಸ್ಸಿನೊಳಗೆ ಅಯ್ಯೋ ಹೋಯಿತು, ಇದು ಆಗೋದಿಲ್ಲ ಅಂತ ಆಗಿ ಹೋಗಿದೆ ಎಲ್ಲ ರಾಜಕುಮಾರರುಗಳಿಗೆ. 125ನೇ ಶ್ಲೋಕ. ಬಳಿಕ ಮದ್ರದೇಶದ ರಾಜನಾದ ಶಲ್ಯ ಸ್ಥವಿರೋಪಿ ವೃದ್ಧನಾಗಿದ್ದರೂ ತನ್ನ ಸಾಮರ್ಥ್ಯ ಪ್ರದರ್ಶನಕ್ಕೆಂದು ವೀರ್ಯಾತ್ ಅಂತೇಳಿದರೆ ಸಾಮರ್ಥ್ಯ ಏನು ಕಡಿಮೆ ಇಲ್ಲ ಅಂತ ಎಲ್ಲಿ ಪ್ರೂವ್ ಮಾಡಬೇಕಂತ ಏನು ಶಿವಧನುಸ್ಸಿನ ಬಳಿಗೆ ಧಾವಿಸಿ ಶಿಶುಪಾಲನಿಗಿಂತ ಛೇದೀಶತಃ ಅಪಿ ಅಧಿಕ ಸ್ವಲ್ಪ ಮಿಗಿಲಾಗಿಯೇ ಅದನ್ನು ಬಗ್ಗಿಸಿದ. ಯಾವುದು? ಶಿವಧನುಸ್ಸನ್ನು ಸ್ವಲ್ಪ ಜಾಸ್ತಿಯೇ ಎಳೆದಿದ್ದಾನೆ. ಜಾಸ್ತಿ ಎಳೆದಕ್ಕೆ ಅದು ಜಾಸ್ತಿ ಸೆಟೆದು ಬಡ್ದಿದೆ ಅವನಿಗೆ. ಸೊ ಅದನ್ನು ಬಗ್ಗಿಸಿದ. ಹೆಸರು ಕಾಳಿನಷ್ಟು ಅಂತರ ಇದ್ದಾಗ ಬಿಲ್ಲು ಸೆಟೆದು ಅವನನ್ನು ಅಪ್ಪಳಿಸಿತು. ಅವನು ತನಗೆ ಇದು ಆಗುವುದಂಥದ್ದಲ್ಲ ಅಂತ ಭಾವಿಸಿ ಹಿಂತಿರುಗಿದ. ಸೊ ಬಳಿಕ ಇದನ್ನೆಲ್ಲ ನೋಡ್ತಾ ಇರುವಂಥ ರಾಜರು ರಾಜಕುಮಾರುಗಳು ಖಿನ್ನರಾದರು. ಅಂದರೆ ಮನಸ್ಸು ಬೇಸತ್ತೋಯಿತು, ನನ್ನಿಂದ ಕೂಡ ಇದು ಖಂಡಿತ ಆಗುವುದಿಲ್ಲ ಅಂತ ಗೊತ್ತಾದಾಗ ಮದ್ರರಾಜ ಶಲ್ಯ ಆ ಧನುಸ್ಸನ್ನು ಪೂರೈಸಲು ಅಂದರೆ ಯಾಕೆ ಈ ಸ್ವಯಂವರದಲ್ಲಿ ಭಾಗವಹಿಸಿದ ಅಂದರೆ ಅವ ಬಂದದ್ದು ಕಾಮದಿಂದ ಅಲ್ಲ, ತನ್ನ ಸಾಮರ್ಥ್ಯವನ್ನು ತೋರಬೇಕು. ಇದು ಸ್ವಯಂವರ, ಯಾರು ಬೇಕಾದರೂ ಬಂದು ಪ್ರಯತ್ನ ಮಾಡಬಹುದು. ಸೊ ನಾನು ಸಾಮರ್ಥ್ಯ ಇಲ್ಲ ಅಂತ ಆಗ್ತದೆ ಒಂದು ವೇಳೆ ಸ್ವಯಂವರಕ್ಕೆ ಬರಲಿಲ್ಲ ಅಂಥೇಳಿ, ನನಗೂ ಪರಾಕ್ರಮ ಇದೆ ಅಂಥೇಳಿ ತೋರಿಸ್ಲಿಕ್ಕಂತ ಬಂದಿದ್ದಾನೆ. ಆದ್ದರಿಂದ ಅವನನ್ನು ಸ್ತ್ರೀಕಾಮಿ ಅಂತ ತಿಳ್ಕೊಂಡೆಲ್ಲ ಹೇಳಬೇಕಾದ್ದಿಲ್ಲ ಅಂತ ಅರ್ಥ. ಶಿಶುಪಾಲನಿಗಿಂತ ಬಲಾಢ್ಯ ಅಂತ ಖ್ಯಾತನಾಗಿದ್ದ ಮದ್ರರಾಜ ಅಂತೇಳಿದರೆ ಅತ್ಯಂತ ಬಲಿಷ್ಠರು ಯಾರು ಅಂತೇಳಿದರೆ ಮೊದಲಿನ ಹೆಸರು ಬಹುಶಃ ಭೀಮ, ಎರಡನೇ ಹೆಸರು ನನ್ನ ಅಂದಾಜು ಬಲರಾಮ, ಆಮೇಲಿಂದ ಶಲ್ಯ,
ಆ ನಂತರ ಶಿಶುಪಾಲ ಹೀಗೆಲ್ಲ ಇರಬೇಕು. ಆಮೇಲೆ ಅವ ಇದ್ದಾನೆ ಕೀಚಕ. ಸೊ ಇವರೆಲ್ಲ ಅತ್ಯಂತ ಬಲಿಷ್ಠರು ಅಂತ ಲಿಸ್ಟ್ನಲ್ಲಿ ಹೆಸರು. ಸೊ ಹಾಗೆ ಈ ಶಿಶುಪಾಲನಿಗಿಂತ ಆ ಲಿಸ್ಟ್ನಲ್ಲಿ ಮೇಲೆ ಉಂಟು ಹೆಸರು ಮದ್ರರಾಜಂದು, ಶಲ್ಯಂದು. ಆದ್ದರಿಂದ ಶಿಶುಪಾಲನಿಗಿಂತ ಜಾಸ್ತಿ ಪರಾಕ್ರಮ ತೋರಿಸಲೇಬೇಕವ. ಯಾಕಂತೇಳಿದರೆ ಇಲ್ಲದಿದ್ದರೆ ಆ ಲಿಸ್ಟಿಂದ ಹೆಸರು ಕೆಳಗೆ ಬರ್ತದೆ, ಶಿಶುಪಾಲನಿಗಿಂತ ನೆಕ್ಸ್ಟ್ ಬರ್ತದೆ ಯಾರ್ದು ಶಲ್ಯಂದು. ಅದಕ್ಕೋಸ್ಕರ ಮದ್ರರಾಜ ಬಂದು ಪ್ರಯತ್ನ ಮಾಡಿಯೇ ಬಿಟ್ಟಿದ್ದಾನೆ. ಆಮೇಲಿಂದ ನನ್ನಿಂದ ಆಗದು ಅಂತ ನಿರಾಶೆಯಿಂದ ವಾಪಸ್ಸು ಹೋಗಿದ್ದಾನೆ. ಇವನು ಸಹ ತಿಳ್ಕೊಂಡಿರ್ಬೋದು, ಓ ರುದ್ರದೇವರದ್ದು ವರ ಯಾರಿಗುಂಟಪ್ಪ, ಅವರೇ ಇದನ್ನು ವಿನ್ ಆಗೋದು, ಬಾಕಿದವರಿಂದ ಖಂಡಿತ ಆಗುವಂಥದ್ದಲ್ಲ ಅಂತ ಎಣಿಸಿಕೊಂಡು ಹೊರಟಿದ್ದಾನೆ. ಅಷ್ಟಕ್ಕೆ ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಸೊ ಇನ್ನೂ ಬರುವಂಥ ಸನ್ನಿವೇಶ ಇನ್ನೂ ಕುತೂಹಲ ಹುಟ್ಟಿಸುವಂಥದ್ದು. ಶ್ರೀಕೃಷ್ಣ ಅರ್ಪಣ.